ಹಲೋ ಗಾಯ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ಆಗಿರುವಂಥ ಲೋನ್ ಅಪ್ಲಿಕೇಶನ್ನ ತೊಗೊಂಡು ಬಂದಿದ್ದೀನಿ. ನಿಮಗೇನಾದರೂ ಲೋನ್ನ ಅವಶ್ಯಕತೆ ಇತ್ತು, ಮನೆಯಲ್ಲಿ ತುಂಬ ಕಷ್ಟ ಇದೆ, ನನಗೆ ಅಮೌಂಟ್ನ ಬಹಳ ಅವಶ್ಯಕತೆ ಇದೆ, ನನಗೆ ಎಲ್ಲಿಯೂ ಕೂಡ ಸಾಲ ಅನ್ನೋದು ಸಿಗ್ತಾ ಇಲ್ಲ, ಸೊ ಒಂದು ಅಪ್ಲಿಕೇಶನ್ ನನಗೆ ರೆಫರ್ ಮಾಡಿ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ ನಾನು ನಿಮಗೆ ಈ ಒಂದು ಅಪ್ಲಿಕೇಶನ್ನ ರೆಫರ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ನಮಗೆ ಇನ್ಸ್ಟೆಂಟಾಗಿ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ EMIs ಕೂಡ ನಮಗೆ ಸಿಗ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನ್ಗೆ 3.9 ರಿವ್ಯೂಸ್ ಇದೆ, ಹಾಗೆ 3+ ರೇಟೆಡ್ ಕೂಡ ಆಗಿದ್ದಾರೆ. ಹಾಗೆ ಇಲ್ಲಿ 1 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಫೈನಾನ್ಸ್ಗೆ ತುಂಬಾನೇ ಯೂಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಹಾಗೆ ನಿಮಗೂ ಕೂಡ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೋಬೇಕು, ನನಗೆ ಲೋನ್ನ ಅಪ್ಲೈ ಮಾಡೋ ಒಂದು ಇಂಟ್ರೆಸ್ಟ್ ಇದೆ ಅಂದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದೇನೆ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಇನ್ಸ್ಟೆಂಟಾಗಿ ಪರ್ಸನಲ್ ಲೋನ್ ಅದು ಅಪ್ ಟು 5 lakhsವರೆಗೂ ನಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ಕ್ವಿಕ್ ಈಸಿ ಡಿಜಿಟಲ್ ಲೋನ್ಸ್ ನಮಗೆ ಫ್ಲೆಕ್ಸಿಬಲ್ ಟೆನ್ಯೂರಲ್ಲಿ ನಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ಎಲ್ಲ ತರಹದ ಲೋನ್ಸ್ ಅನ್ನೋದು ನಮಗೆ ಸಿಗ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಬಿಸ್ನೆಸ್ ಲೋನ್, ಇನ್ಸ್ಟೆಂಟ್ ಲೋನ್, ಪರ್ಸನಲ್ ಲೋನ್, ಪ್ರೊಫೆಷನಲ್ ಲೋನ್, ಹಾಗೆ ಪ್ರೀ ಓನ್ಡ್ ಕಾರ್ ಲೋನ್, ಹಾಗೆ ಲೋನ್ ಅಗೇನಿಸ್ಟ್ ಪ್ರಾಪರ್ಟಿ ಮೇಲೆ ಸಿಗ್ತಾ ಇದೆ. ಹಾಗೆ ನಮಗೆ ಇಲ್ಲಿ ಮೆಡಿಕಲ್ ಎಕ್ವಿಪ್ಮೆಂಟ್ ಏನಾದರೂ ಬೇಕಿತ್ತು ಅಂದರೆ ಅದ್ರ ಮೇಲೂ ಕೂಡ ಲೋನ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಮಷಿನರಿ ಲೋನ್ ಕೂಡ ನಮಗೆ ಸಿಗ್ತಾ ಇದೆ. ಈ ರೀತಿಯಾಗಿ ಹಲವಾರು ಲೋನ್ಸ್ ನಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಸಿಗ್ತಾ ಇದೆ. ಜೊತೆಗೆ ನಮ್ಮ ಒಂದು ಲೋನ್ ಡೀಟೇಲ್ಸ್ ಏನಿರುತ್ತೆ, ನಾವು ಪ್ರತಿದಿನ ಪ್ರತಿ ಸಲ ನಮಗೆ ಡೌಟ್ ಇತ್ತು ಅಂದರೆ ಎಷ್ಟಿದೆ ಎಷ್ಟಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಲೋನ್ ಡೀಟೇಲ್ಸ್ನ ನಾವು ಅಪ್ಡೇಟ್ ಕೂಡ ಮಾಡ್ಕೋಬಹುದು. ಹಾಗೆ ಡೈಲಿ ನಮಗೆ ಏನಾದರೂ ವ್ಯತ್ಯಾಸ ಇತ್ತು ಅಂದರೆ ನಾವು ಇದರಲ್ಲಿ ಚೆಕ್ ಕೂಡ ಮಾಡ್ಕೋಬಹುದು. ಇದು 100% ಡಿಜಿಟಲ್ ಪ್ರೋಸೆಸ್ ಆಗಿರುತ್ತೆ. ಜಸ್ಟ್ ನಮ್ಮ ಒಂದು ಫಿಂಗರ್ ಟಿಪ್ಸಿಂದ ನಾವು ಲೋನ್ ಅಪ್ರೂವಲ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಫಿಸಿಕಲ್ ಡಾಕ್ಯುಮೆಂಟೇಷನ್ ಏನೂ ಇರೋದಿಲ್ಲ. ಜಸ್ಟ್ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಕೊಂಡ್ರೆ ಸಾಕು, ನಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ಈ ಒಂದು ಅಪ್ಲಿಕೇಶನಿಂದ ನಾವು ಫೈನಾನ್ಷಿಯಲ್ ನೀಡ್ಸ್ ಏನಿರುತ್ತೆ ಅದನ್ನು ಮ್ಯಾನೇಜ್ ಕೂಡ ಮಾಡ್ಕೋಬಹುದು. ಇಲ್ಲಿ ಇನ್ಸ್ಟೆಂಟಾಗಿ ಪರ್ಸನಲ್ ಲೋನ್, ಬಿಸ್ನೆಸ್ ಲೋನ್, ಈ ರೀತಿಯಾಗಿ ಹಲವಾರು ಲೋನ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಇಲ್ಲಿ ನಮ್ಮ ಒಂದು ಸಿಬಿಲ್ ಸ್ಕೋರ್ನ ನಾವು ಚೆಕ್ ಕೂಡ ಮಾಡ್ಕೋಬಹುದಾಗಿದೆ. ಕೆಲವೊಂದು ಕಡೆ ನಾವು ಪೇ ಮಾಡಬೇಕಾಗುತ್ತೆ, ಬಟ್ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಫ್ರೀಯಾಗಿ ನಮ್ಮ ಒಂದು ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಮಗೇನಾದರೂ ಲೋನ್ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ, ಜಸ್ಟ್ ಒಂದು ಎಕ್ಸಾಂಪಲ್ ಮೂಲಕ ನಾವು ಇಂಟ್ರೆಸ್ಟ್ ರೇಟ್, ಪ್ರೊಸೆಸಿಂಗ್ ಫೀಸ್ ಎಷ್ಟೆಲ್ಲ ಇರುತ್ತೆ ಅಂತ ನೋಡೋದಾದರೆ, ನಮ್ಮ ಒಂದು ಲೋನ್ ಅಮೌಂಟ್ ಸಪೋಸ್ 50,000 ಇತ್ತು ಅಂದರೆ ಈ ಒಂದು 50,000 ಲೋನ್ ಅಮೌಂಟ್ಗೆ ಟೆನ್ಯೂರ್ ಬಂದುಬಿಟ್ಟು ಇದಕ್ಕೆ 12 months ಆಗುತ್ತೆ. ಹಾಗೆ ಇಂಟ್ರೆಸ್ಟ್ ಬಂದುಬಿಟ್ಟು 4,441 rupees ನಮಗೆ ಬೀಳುತ್ತೆ. ಹಾಗೆ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಬಂದುಬಿಟ್ಟು 1,475 rupees ಆಗುತ್ತೆ. ಹಾಗೆ ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಅನ್ನೋದು 100 rupeesನ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಇಲ್ಲಿ ನಮ್ಮ ಒಂದು ಬ್ರೋಕನ್ ಪೀರಿಯಡ್ ಇಂಟ್ರೆಸ್ಟ್ ಬಂದುಬಿಟ್ಟು 700 rupeesನ್ನು ಹಾಕ್ತಾರೆ. ಹಾಗೆ ನಮ್ಮ ಒಂದು EMI ಮಂತ್ಲಿ EMI ಬಂದುಬಿಟ್ಟು 4,537 rupees ನಮಗೆ ಆಗುತ್ತೆ. ಸೊ ಇಲ್ಲಿ ನಮಗೆ ಏನಾದರೂ 50,000 ಲೋನ್ ಇತ್ತು ಅಂದರೆ ನಮ್ಮ ಒಂದು ಟೋಟಲ್ ರೀಪೇಮೆಂಟ್ ಬಂದುಬಿಟ್ಟು 54,441 rupees ನಮಗೆ ಆಗುತ್ತೆ. ಬನ್ನಿ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇದೆ ಅಲ್ವಾ, ಇಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೋಬೇಕು. ಸೊ ಅವರು OTPನ ಕಳಿಸ್ತಾರೆ, OTPನ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಡೇಟ್ ಆಫ್ ಬರ್ತ್ನ ಕೇಳ್ತಾರೆ, ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮಗೆ ಇಲ್ಲಿ ಹಲವಾರು ಲೋನ್ಸ್ ಅನ್ನೋದು ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಮೋಸ್ಟ್ ಪಾಪ್ಯುಲರ್ ಆಪ್ಷನ್ಸ್ ಕೂಡ ನಮಗೆ ತೋರಿಸ್ತಾ ಇದೆ. ಪರ್ಸ್ನಲ್ ಲೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಗೆ ನಮ್ಮ ಒಂದು ಮೊಬೈಲ್ ನಂಬರ್ಗೆ OTPನ ಕಳಿಸ್ತಾರೆ, ಆ OTPನ ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ನಮ್ಮ ಒಂದು ಇಮೇಲ್ ID ನ ಎಂಟರ್ ಮಾಡಿಕೊಂಡು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಫೀಮೇಲಾ ಮೇಲಾ ಏನಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಒಂದು ಮಂತ್ಲಿ ಇನ್ಕಮ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಮ ಒಂದು ಮಂತ್ಲಿ ಇನ್ಕಮ್ನ ಎಂಟರ್ ಮಾಡ್ಕೊಂಡ ನಂತರ ಅಡ್ರೆಸ್ನ ಕೇಳುತ್ತೆ, ಅಡ್ರೆಸ್ನ ಮೆನ್ಷನ್ ಮಾಡಿ. ಹಾಗೆ ಪಿನ್ ಕೋಡ್, ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್, ಹಾಗೆ ನಿಮ್ಮ ಒಂದು ಸಿಟಿ ಯಾವುದಿದೆ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಸ್ಟೇಟ್ ಕೂಡ ಮೆನ್ಷನ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಎಲ್ಲ ಡೀಟೇಲ್ಸ್ ಕೊಟ್ಟ ನಂತರ ನಮ್ಮ ಒಂದು ಪ್ಯಾನ್ ಕಾರ್ಡ್ ಹಾಗೆ ನಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಡಬೇಕು. ಫೈನಲ್ ಪ್ರೋಸೆಸ್ ಬಂದುಬಿಟ್ಟು ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನೋದು ಏನಿರುತ್ತೆ, ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ನಾವು ಕೊಟ್ಟರೆ ಇಲ್ಲಿಗೆ ನಮ್ಮ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿದ್ರಲ್ವ, ಜಸ್ಟ್ ಒಂದು 3 ಸ್ಟೆಪ್ಸಿಂದ ನಾವು ಈಸಿಯಾಗಿ ಪರ್ಸನಲ್ ಲೋನ್ನ ತೊಗೋಬೋದು ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಲವಾರು ಅಪ್ಲಿಕೇಶನಿಂದ ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.